ಇದು ಒಂದು ಬಡ ಹುಡುಗನ ಕಥೆಯಲ್ಲ. ಇದು ಸಮಾಜವೇ ಗುರುತಿಸದ ಒಂದು ಜೀನಿಯಸ್ನ ಕಥೆ. ಒಂದು ಹಳೆಯ ಸರ್ಕಾರಿ ಶಾಲೆ, ಮುರುಕಿದ ಗೋಡೆಗಳು, ಮುರಿದ ಬೆಂಚುಗಳು ಮತ್ತು ಪ್ರತಿದಿನವೂ ಅಲ್ಲಿ ಬರುವ ಒಂದು ಸಣ್ಣ ಹುಡುಗ. ಕೈಯಲ್ಲಿ ಪುಸ್ತಕಗಳಲ್ಲ, ಕೈಯಲ್ಲಿ ಕಸ ತುಂಬಿದ ಚೀಲ. ಹುಡುಗನ ಹೆಸರು ರಘು. ಈ ಕಥೆ ಒಂದು ಬಡ ಹುಡುಗನದ್ದು ಮಾತ್ರ ಅಲ್ಲ, ಇದು ಪ್ರತಿಭೆ ಬಡತನವನ್ನು ಸೋಲಿಸಿದ ಕಥೆ. ಬೆಳಗಿನ ಮಂಜು ಇನ್ನೂ ಬೀದಿಯಲ್ಲಿ ಮಲಗಿದೆ. ರಘು ತನ್ನ ಹರಿದ ಚಪ್ಪಲಿ ತೊಟ್ಟು ಬೆನ್ನ ಮೇಲೆ ದೊಡ್ಡ ಚೀಲ ಹಾಕಿಕೊಂಡು ಹೊರಡುತ್ತಾನೆ. ತಂದೆ ಇಲ್ಲ. ತಾಯಿ ಬೀದಿ ತುದಿಯಲ್ಲಿ ಕೂಲಿ ಕೆಲಸ ಮಾಡುತ್ತಾಳೆ. ಅವನು ಕಸ ಆಯ್ದು ದಿನಕ್ಕೆ 80-100 ರೂಪಾಯಿ ಗಳಿಸಿದ್ರೆ ಅದೇ ಅವರ ಬದುಕು. ಆದರೆ ರಘು ಕಸದೊಳಗೆ ಏನು ಹುಡುಕುತ್ತಾನೆ ಗೊತ್ತಾ? ಕಾಗದಗಳು, ಹಳೆಯ ಪುಸ್ತಕಗಳು, ಪ್ರಶ್ನೆ ಪತ್ರಿಕೆಗಳು. ಒಂದು ದಿನ ಶಿಕ್ಷಕಿ ಕೇಳಿದ ಪ್ರಶ್ನೆ, 9 × 7 ಎಷ್ಟು? ಕ್ಲಾಸ್ನ ಮಕ್ಕಳು ಯೋಚಿಸುತ್ತಿದ್ದಾಗ ಕಿಟಿಕಿಯ ಹೊರಗಿಂದ ಒಂದು ಮೃದುವಾದ ಧ್ವನಿ, 63 ಟೀಚರ್. ಶಾಲೆ ನಿಶ್ಶಬ್ದ. ಶಿಕ್ಷಕಿ ತಿರುಗಿ ನೋಡಿದಳು. ಕಿಟಕಿಯಲ್ಲಿ ನಿಂತಿದ್ದವನು ಕಸ ಆರಿಸುವ ಹುಡುಗ. ಶಿಕ್ಷಕಿ ಕೋಪಗೊಂಡು ಕೂಗಿದ್ರು, ನೀನಿಲ್ಲಿ ಏನ್ ಮಾಡ್ತಿದ್ಯಾ? ಹೋಗು, ಇಲ್ಲಿ ನಿಲ್ಬೇಡ. ಆದರೆ ಅವನ ಮನಸ್ಸಿನಲ್ಲಿ ಒಂದೇ ಪ್ರಶ್ನೆ, ನಾನು ಬುದ್ಧಿವಂತನಾದರೆ ನನ್ನ ಬಟ್ಟೆ ನೋಡಿಕೊಂಡು ಯಾಕೆ ನನ್ನನ್ನು ತಳ್ಳುತ್ತಾರೆ? ರಾತ್ರಿ ಆಗುತ್ತಿದ್ದಂತೆ ಬೀದಿ ದೀಪದ ಕೆಳಗೆ ಕುಳಿತು ಕಸದಲ್ಲಿ ಸಿಕ್ಕ ಹಳೆಯ ಗಣಿತ ಪುಸ್ತಕವನ್ನು ತೆರೆದು ಓದುವನು. ಭಾಗಾಕಾರ, ಗುಣಾಕಾರ, ವರ್ಗಮೂಲ, ಸಮೀಕರಣಗಳು. ಅವನು ಲೆಕ್ಕ ಹಾಕುತ್ತಿದ್ದ ವೇಗವನ್ನು ನೋಡಿದ್ರೆ ಕ್ಯಾಲ್ಕ್ಯುಲೇಟರ್ ಕೂಡ ಸೋಲುತ್ತಿತ್ತು. ಆದ್ರೆ ಅವನಿಗೆ ಶಿಕ್ಷಕನಿರಲಿಲ್ಲ. ಅವನ ಗುರು ಅವನ ಹಠ. ಒಂದು ದಿನ ಶಾಲೆಯ ಶಿಕ್ಷಕಿ ಮಕ್ಕಳಿಗೆ ಒಂದು ಕಠಿಣ ಗಣಿತ ಪ್ರಶ್ನೆ ಕೊಟ್ಟರು. ಈ ಪ್ರಶ್ನೆ ಯಾರು ಪರಿಹರಿಸಿದ್ರೂ 10 ಅಂಕಗಳು. ಎಲ್ಲರೂ ಸುಮ್ಮನಿದ್ದರು. ಶಾಲೆಯ ಹೊರಗಿನಿಂದ ಒಂದು ಧ್ವನಿ, ಟೀಚರ್, ಉತ್ತರ 245. ಶಿಕ್ಷಕಿ ಬೆಚ್ಚಿಬಿದ್ದಳು. ಅವರು ರಘುವನ್ನು ಒಳಗೆ ಕರೆಸಿದರು. ಅವನಿಗೆ ಚಾಕ್ ಕೊಟ್ಟರು. ರಘು ಬೋರ್ಡ್ ಮೇಲೆ ಬರೆದ ಉತ್ತರ ಪೂರ್ಣ ಸರಿಯಾದದ್ದು. ಪೂರಾ ತರಗತಿ ಬೆಚ್ಚಿ ಬೀಳುತ್ತೆ. ಮರುದಿನವೇ ರಘುವನ್ನು ಪ್ರಿನ್ಸಿಪಾಲ್ ಕೊಠಡಿಗೆ ಕರೆಸಿದರು. ನೀನು ಶಾಲೆಗೆ ಯಾಕೆ ಬರಲ್ಲ? ಫೀಸ್ ಇಲ್ಲ ಸಾರ್, ಮನೆ ಕೆಲಸ ಮಾಡಬೇಕು. ಆ ಕ್ಷಣ ಪ್ರಿನ್ಸಿಪಾಲ್ ಕಣ್ಣು ಒದ್ದೆಯಾಯಿತು. ಅವರು ತಕ್ಷಣ ತೀರ್ಮಾನಿಸಿದರು, ಈ ಹುಡುಗನ ಶಿಕ್ಷಣ ನಮ್ಮ ಜವಾಬ್ದಾರಿ. ರಘುವಿಗೆ ಉಚಿತ ಪ್ರವೇಶ, ಹೊಸ ಯೂನಿಫಾರ್ಮ್, ಪುಸ್ತಕಗಳು, ಮಧ್ಯಾಹ್ನ ಊಟ. ಆದರೆ ಅಚ್ಚರಿ ಏನೆಂದ್ರೆ, ಅವನು ಕೆಲ ತಿಂಗಳಲ್ಲಿ ಪೂರ್ಣ ಶಾಲೆಯ ಟಾಪರ್ ಆದ. ಗಣಿತದಲ್ಲಿ ಮಾತ್ರವಲ್ಲ, ವಿಜ್ಞಾನ, ಲಾಜಿಕ್, ಪಜಲ್ ಎಲ್ಲದಲ್ಲೂ. ರಘು ಜಿಲ್ಲಾ ಮಟ್ಟದ ಗಣಿತ ಸ್ಪರ್ಧೆಗೆ ಆಯ್ಕೆಯಾದ. ಅಲ್ಲಿದ್ದ ಮಕ್ಕಳು ದೊಡ್ಡ ಶಾಲೆಗಳವರು. ಕಂಪ್ಯೂಟರ್, ಟ್ಯೂಷನ್, ಕೋಚಿಂಗ್. ರಘು ಬಳಿ ಏನಿತ್ತು? ಕಸದಲ್ಲಿ ಸಿಕ್ಕ ಪುಸ್ತಕಗಳು, ದೃಢ ಮನಸ್ಸು ಮತ್ತು ತಾಯಿಯ ಆಶೀರ್ವಾದ. ಫಲಿತಾಂಶ? ಮೊದಲ ಸ್ಥಾನ ರಘು. ಪತ್ರಿಕೆಗಳಲ್ಲಿ ಹೆಡ್ಲೈನ್, ಕಸ ಆರಿಸುವ ಬಾಲಕ ಗಣಿತದ ಜೀನಿಯಸ್. ಮನೆಯ ಮುಂದೆ ಪತ್ರಕರ್ತರು, ಕ್ಯಾಮೆರಾ, ಮೈಕ್. ತಾಯಿ ಅಳುತ್ತಾ ಹೇಳುತ್ತಾಳೆ, ನನ್ನ ಮಗ ಕಸ ಏಯ್ತಿದ್ದ, ಇವತ್ತು ದೇಶ ಅವನನ್ನು ಗುರುತಿಸಿದ್ದಾರೆ. ಇಂದು ರಘು ದೊಡ್ಡ ಗಣಿತಜ್ಞನಾಗಿದ್ದಾನೆ. ಆದರೆ ಅವನು ಮರೆಯಲಿಲ್ಲ ಕಸ ಆಯ್ದ ದಿನಗಳನ್ನು, ಅವಮಾನಗಳನ್ನು, ಹಸಿವನ್ನು. ಅವನ ಮಾತು, ಪ್ರತಿಭೆಗೆ ಬಡತನ ಅಡ್ಡಿಯಾಗುವುದಿಲ್ಲ, ಅವಕಾಶ ಕೊಡದ ಸಮಾಜವೇ ದೊಡ್ಡ ಅಡ್ಡಿ. ನಿಮ್ಮ ಮುಂದೆ ನಿಂತಿರುವ ವ್ಯಕ್ತಿಯನ್ನು ಅವನ ಬಟ್ಟೆಯಿಂದ ಅಳೆಯಬೇಡಿ. ಅವನೊಳಗಿನ ಪ್ರತಿಭೆ ನಿಮ್ಮ ಊಹೆಗಿಂತ ದೊಡ್ಡದಾಗಿರಬಹುದು.